ಮೊದಲನೇ ಪ್ರಶ್ನೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ಆಹಾರಗಳು ಯಾವುವು? ಎ. ತರಕಾರಿಗಳು, ಬಿ. ಹಣ್ಣುಗಳು, ಸಿ. ಉಪ್ಪು, ಡಿ. ಸಕ್ಕರೆ. ಉತ್ತರ ಡಿ. ಸಕ್ಕರೆ. ಎರಡನೇ ಪ್ರಶ್ನೆ, ಜೇನುತುಪ್ಪವು ಕಲುಷಿತವಾಗಿದೆಯೇ ಎಂದು ತಿಳಿಯಲು ಅದಕ್ಕೆ ಏನು ಸೇರಿಸಬೇಕು? ಎ. ನೀರು, ಬಿ. ಮೊಸರು, ಸಿ. ಹಾಲು, ಡಿ. ಮೈದಾ. ಉತ್ತರ ಎ. ನೀರು. ಮೂರನೇ ಪ್ರಶ್ನೆ, ಹಾಲಿನೊಂದಿಗೆ ಯಾವುದು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ? ಎ. ಕಿತ್ತಳೆ, ಬಿ. ಸೀಬೆಹಣ್ಣು, ಸಿ. ಪಪ್ಪಾಯಿ, ಡಿ. ಸೇಬು. ಉತ್ತರ ಎ. ಕಿತ್ತಳೆ. ನಾಲ್ಕನೇ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಕೂದಲಿನ ಹೊಳಪು ಹೆಚ್ಚುತ್ತದೆ? ಎ. ಕ್ಯಾರೆಟ್, ಬಿ. ಟೊಮ್ಯಾಟೊ, ಸಿ. ಹೂಕೋಸು, ಡಿ. ಆಲೂಗಡ್ಡೆ. ಉತ್ತರ ಎ. ಕ್ಯಾರೆಟ್. ಐದನೇ ಪ್ರಶ್ನೆ, ನಿಮ್ಮ ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದರ ಲಕ್ಷಣಗಳು ಯಾವುದು? ಎ. ಕಾಮಾಲೆ, ಬಿ. ವಾಕರಿಕೆ, ಬಿ. ತುರಿಕೆ, ಡಿ. ಆಯಾಸ. ಉತ್ತರ ಮೇಲಿನ ಎಲ್ಲವೂ. ಆರನೇ ಪ್ರಶ್ನೆ, ಬೇಯಿಸಿದ ಮೊಟ್ಟೆಯನ್ನು ತಿಂದರೆ ಏನಾಗುತ್ತದೆ? ಎ. ಮೂತ್ರಪಿಂಡ ವೈಫಲ್ಯ, ಬಿ. ಹೊಟ್ಟೆ ಉಬ್ಬರ, ಸಿ. ವಾಂತಿ, ಡಿ. ಹೃದಯ ರೋಗ. ಉತ್ತರ ಎ. ಮೂತ್ರಪಿಂಡ ವೈಫಲ್ಯ. ಏಳನೇ ಪ್ರಶ್ನೆ, ಕಪ್ಪು ತುಟಿಗಳನ್ನು ಮತ್ತೆ ಗುಲಾಬಿ ಬಣ್ಣಕ್ಕೆ ತಿರುಗಿಸಲು ಯಾವುದು ಸಹಾಯ ಮಾಡುತ್ತದೆ? ಎ. ಜೇನು, ಬಿ. ಸಕ್ಕರೆ, ಸಿ. ವ್ಯಾಸ್ಲಿನ್, ಡಿ. ನಿಂಬೆ ರಸ. ಉತ್ತರ ಎ. ಜೇನು. ಎಂಟನೇ ಪ್ರಶ್ನೆ, ಯಾವ ಆಹಾರವು ರಕ್ತದೊತ್ತಡವನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ? ಎ. ಬೀನ್ಸ್, ಬಿ. ಟೊಮ್ಯಾಟೊ, ಸಿ. ಅಣಬೆ, ಡಿ. ಅವಕಾಡೊ. ಉತ್ತರ ಮೇಲಿನ ಎಲ್ಲವೂ. ಒಂಬತ್ತನೇ ಪ್ರಶ್ನೆ, ಅತಿಸಾರವನ್ನು ನಿವಾರಿಸಲು ಅತ್ಯುತ್ತಮವಾದ ಪಾನೀಯ ಯಾವುದು? ಎ. ನಿಂಬೆಹಣ್ಣು, ಬಿ. ಟೀ, ಸಿ. ಹಾಲು, ಡಿ. ತೆಂಗಿನ ನೀರು. ಉತ್ತರ ಡಿ. ತೆಂಗಿನ ನೀರು. ಹತ್ತನೇ ಪ್ರಶ್ನೆ, ಯಾವ ಪ್ರಾಣಿಯು 360 ಡಿಗ್ರಿ ಕೋನದವರೆಗೆ ಕಣ್ಣುಗಳನ್ನು ಹೊಂದಿರುತ್ತದೆ? ಎ. ಗೋಸುಂಬೆ, ಬಿ. ಹುಲಿ, ಸಿ. ನಾಯಿ, ಡಿ. ಮೇಕೆ. ಉತ್ತರ ಎ. ಗೋಸುಂಬೆ. 11ನೇ ಪ್ರಶ್ನೆ, ದೇಹದಲ್ಲಿ ರಕ್ತವನ್ನು ವೇಗವಾಗಿ ಹೆಚ್ಚಿಸಲು ಯಾವ ಮಾಂಸ ತಿನ್ನಬೇಕು? ಎ. ಮೇಕೆ ಮಾಂಸ, ಬಿ. ಹಂದಿ ಮಾಂಸ, ಸಿ. ಕೋಳಿ ಮಾಂಸ, ಡಿ. ಮೀನು ಮಾಂಸ. ಉತ್ತರ ಎ. ಮೇಕೆ ಮಾಂಸ. ಮೇಕೆ ಮಾಂಸವು ಉತ್ತಮ ಆರೋಗ್ಯಕ್ಕೆ ದೇಹಕ್ಕೆ ಅಗತ್ಯವಿರುವ ಖನಿಜಗಳನ್ನು ಒದಗಿಸುತ್ತದೆ. ಮೇಕೆ ಮಾಂಸವು ಕಬ್ಬಿಣದಿಂದ ಸಮೃದ್ಧವಾಗಿದೆ. ಇದು ನಮ್ಮ ಆಹಾರದಲ್ಲಿ ಅಗತ್ಯವಿರುವ ಪೋಷಕಾಂಶವಾಗಿದೆ. ಕಬ್ಬಿಣವು ಮುಖ್ಯವಾಗಿದೆ ಏಕೆಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಮೇಕೆ ಮಾಂಸ ತಿನ್ನಬೇಕು. 12ನೇ ಪ್ರಶ್ನೆ, ಸೊಳ್ಳೆ ಕಡಿತದಿಂದ ಯಾವ ರೋಗ ಬರುತ್ತದೆ? ಎ. ಮಲೇರಿಯಾ, ಬಿ. ಸ್ಟೋನ್, ಸಿ. ರೇಬಿಸ್, ಡಿ. ಟೈಫಾಯ್ಡ್. ಉತ್ತರ ಎ. ಮಲೇರಿಯಾ. 13ನೇ ಪ್ರಶ್ನೆ, ಯಾವ ಹಣ್ಣು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ? ಎ. ಪಪ್ಪಾಯಿ, ಬಿ. ದ್ರಾಕ್ಷಿಗಳು, ಸಿ. ಸೇಬು, ಡಿ. ಕಿತ್ತಳೆ. ಉತ್ತರ ಡಿ. ಕಿತ್ತಳೆ. 14ನೇ ಪ್ರಶ್ನೆ, ನೈಸರ್ಗಿಕವಾಗಿ ಕಣ್ಣಿನ ಪೊರೆ ತಡೆಗಟ್ಟಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ. ಕಿತ್ತಳೆ, ಬಿ. ಪಪ್ಪಾಯಿ, ಸಿ. ಸೇಬು, ಡಿ. ದ್ರಾಕ್ಷಿಗಳು. ಉತ್ತರ ಎ. ಕಿತ್ತಳೆ. 15ನೇ ಪ್ರಶ್ನೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪಾನೀಯ? ಎ. ಗ್ರೀನ್ ಟೀ, ಬಿ. ಹಾಲು, ಸಿ. ಎಳೆನೀರು, ಡಿ. ಸೋಡಾ. ಉತ್ತರ ಎ. ಗ್ರೀನ್ ಟೀ. 16ನೇ ಪ್ರಶ್ನೆ, ಅಜೀರ್ಣಕ್ಕೆ ಯಾವ ಹಣ್ಣುಗಳು ಒಳ್ಳೆಯದು? ಎ. ಕಲ್ಲಂಗಡಿ, ಬಿ. ಬಾಳೆಹಣ್ಣು, ಸಿ. ಸೇಬು,
ಡಿ ಪೇರಳೆ. ಉತ್ತರ ಬಿ ಬಾಳೆಹಣ್ಣು. 17ನೇ ಪ್ರಶ್ನೆ. ಟೊಮ್ಯಾಟೊ ಎಸೆಯುವ ಹಬ್ಬವನ್ನು ಯಾವ ದೇಶದಲ್ಲಿ ಆಚರಿಸಲಾಗುತ್ತದೆ? ಎ ಕೆನಡಾ, ಬಿ ಸ್ಪೇನ್, ಸಿ ಫ್ರಾನ್ಸ್, ಡಿ ಫಿಜಿ. ಉತ್ತರ ಬಿ ಸ್ಪೇನ್. 18ನೇ ಪ್ರಶ್ನೆ. ತಂತ್ರಜ್ಞಾನದಲ್ಲಿ ವಿಶ್ವದ ಅತ್ಯುತ್ತಮ ದೇಶ ಯಾವುದು? ಎ ಅಮೆರಿಕ, ಬಿ ಚೀನಾ, ಸಿ ಜಪಾನ್, ಡಿ ಭಾರತ. ಉತ್ತರ ಎ ಅಮೆರಿಕ. 19ನೇ ಪ್ರಶ್ನೆ. ಸೊಳ್ಳೆಗಳು ನಮ್ಮನ್ನು ಹೇಗೆ ಗುರುತಿಸುತ್ತವೆ? ಎ ಬೆವರಿನ ಮೂಲಕ, ಬಿ ಉಸಿರಾಟದ ಮೂಲಕ, ಸಿ ಮಾತಿನ ಧ್ವನಿಯಿಂದ, ಡಿ ಬಟ್ಟೆಗಳ ಮೂಲಕ. ಉತ್ತರ ಬಿ ಉಸಿರಾಟದ ಮೂಲಕ. 20ನೇ ಪ್ರಶ್ನೆ. ಯಾವ ರಾಜಕೀಯ ಪಕ್ಷವು ತನ್ನ ಪಕ್ಷದ ಚಿಹ್ನೆಯಾಗಿ ಕಮಲದ ಹೂವನ್ನು ಹೊಂದಿದೆ? ಎ ಸಮಾಜವಾದಿ ಪಕ್ಷ, ಬಿ ಭಾರತೀಯ ಜನತಾ ಪಕ್ಷ, ಸಿ ರಾಷ್ಟ್ರೀಯ ಜನತಾ ದಳ, ಡಿ ಆಮ್ ಆದ್ಮಿ ಪಕ್ಷ. ಉತ್ತರ ಬಿ ಭಾರತೀಯ ಜನತಾ ಪಕ್ಷ. ತಾಯಿಯ ಹಾಲಿನಲ್ಲಿ ಯಾವುದು ಹೆಚ್ಚು ಪ್ರಮಾಣದಲ್ಲಿ ಇರುತ್ತದೆ? ಎ ವಿಟಮಿನ್ಸ್, ಬಿ ಪ್ರೋಟೀನ್ಗಳು, ಸಿ ಕಿಣ್ವಗಳು, ಡಿ ಕೊಬ್ಬುಗಳು. ಉತ್ತರ ಬಿ ಪ್ರೋಟೀನ್ಗಳು. ತಾಯಿಯ ಎದೆ ಹಾಲಿನಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ಗಳು ಸಿಗುತ್ತವೆ. ಯಾವ ದೇಶದಲ್ಲಿ ರಾತ್ರಿ ಮಾತ್ರ ಮಳೆ ಬರುತ್ತದೆ? ಎ ಸ್ವಿಟ್ಜರ್ಲ್ಯಾಂಡ್, ಬಿ ಕ್ಯೂಬಾ, ಸಿ ಥೈಲ್ಯಾಂಡ್, ಡಿ ಜಿನೀವಾ. ಉತ್ತರ ಸಿ ಥೈಲ್ಯಾಂಡ್. ಥೈಲ್ಯಾಂಡ್ ದೇಶದಲ್ಲಿ ವಿಭಿನ್ನವಾದ ವಾತಾವರಣವಿದೆ, ಆದ್ದರಿಂದ ಇಲ್ಲಿ ರಾತ್ರಿ ಮಾತ್ರ ಮಳೆ ಬೀಳುತ್ತದೆ. ಮಾಗಿದ ಮಾವಿನ ಹಣ್ಣಿನಲ್ಲಿ ಯಾವ ವಿಟಮಿನ್ ಇರುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಬಿ12. ಉತ್ತರ ಆಪ್ಷನ್ ಬಿ ವಿಟಮಿನ್ ಎ. ಮಾಗಿದ ಮಾವಿನ ಹಣ್ಣಿನಲ್ಲಿ ಯಥೇಚ್ಛವಾಗಿ ವಿಟಮಿನ್ ಎ ಇರುತ್ತದೆ. ಯಾವ ಪ್ರಾಣಿಯು ಮೆಟ್ಟಿಲು ಏರುತ್ತದೆ ಮತ್ತು ಇಳಿಯಲು ಆಗುವುದಿಲ್ಲ? ಆಪ್ಷನ್ಸ್: ಎ ಕುದುರೆ, ಬಿ ಕತ್ತೆ, ಸಿ ಆಕಳು, ಡಿ ಒಂಟೆ. ಉತ್ತರ ಸಿ ಆಕಳು. ಆಕಳು ಇದು ಮೆಟ್ಟಿಲು ಏರುತ್ತದೆ, ಆದರೆ ಇಳಿಯಲು ಆಗುವುದಿಲ್ಲ. ಭಾರತದಲ್ಲಿ ಭಾಷೆಯ ಆಧಾರದ ಮೇಲೆ ರೂಪುಗೊಂಡ ಮೊದಲ ರಾಜ್ಯ ಯಾವುದು? ಎ ಒಡಿಶಾ, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ಆಂಧ್ರಪ್ರದೇಶ್. ಉತ್ತರ ಡಿ ಆಂಧ್ರಪ್ರದೇಶ್. 1953ರಲ್ಲಿ ಮೊದಲು ಭಾಷೆಯ ಆಧಾರದ ಮೇಲೆ ಆಂಧ್ರಪ್ರದೇಶವನ್ನು ಬೇರ್ಪಡಿಸಲಾಯಿತು.